ಯುವಕರ ಜನಪ್ರಿಯ ನಾಯಕ ಯಾರು ಅನ್ನುವಂತಹ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಅವರಿಗಿಂತ ಹೆಚ್ಚಿನ ಬೆಂಬಲ ವ್ಯಕ್ತ ಆಗಿದೆ ಅನ್ನೋದಾಗಿ ಮೂಡ್ ಆಫ್ ಇಂಡಿಯಾ 2026 ಸಮೀಕ್ಷೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಪೋಲ್ ಟ್ರ್ಯಾಕರ್ ಹೆಸರಿನ ಸಂಸ್ಥೆ ನಡೆಸಿದಂತಹ ಸಮೀಕ್ಷೆಗೆ 4,35,451 ಮಂದಿ ಪ್ರತಿಕ್ರಿಯೆಯನ್ನು ನೀಡಿದ್ದು, ರಾಹುಲ್ ಗಾಂಧಿ ಅವರಿಗೆ 58% ಮತ್ತು ನರೇಂದ್ರ ಮೋದಿ ಅವರಿಗೆ 36%, ಇತರರಿಗೆ 6% ಮಂದಿ ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ಈ ಚರ್ಚೆಯ ರಾಜಕೀಯ ಮಹತ್ವವನ್ನು ಕಡೆಗಣಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಶ್ನೆ ಕೇವಲ ಒಂದು ಸಮೀಕ್ಷೆಯ ಫಲಿತಾಂಶದ ಬಗ್ಗೆ ಅಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತೀಯ ರಾಜಕಾರಣದಲ್ಲಿ ನಿಧಾನವಾಗಿ ಬದಲಾಗ್ತಾ ಇರುವಂತಹ ನಾಯಕನ ವರ್ಚಸ್ಸು ಮತ್ತು ಜನರ ನೈಜ ಸಮಸ್ಯೆಗಳ ನಡುವಿನ ಸಂಬಂಧದ ಬಗ್ಗೆ ಇದು ಪ್ರಮುಖ ಪ್ರಶ್ನೆಗಳನ್ನು ಎತ್ತುತ್ತದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಪ್ರಧಾನಿ ಮೋದಿ ಅವರ ಅಜೇಯ ಎನ್ನಲಾಗ್ತಾ ಇದ್ದಂತಹ ವರ್ಚಸ್ಸಿಗೆ ಬಿರುಕು ಮೂಡಿದೆಯಾ? 2014ರಿಂದ ಭಾರತೀಯ ರಾಜಕೀಯದಲ್ಲಿ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವೇ ಬಿಜೆಪಿಯ ಅತ್ಯಂತ ದೊಡ್ಡ ರಾಜಕೀಯ ಬಂಡವಾಳವಾಗಿತ್ತು. ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆ, ಬಲಿಷ್ಠ ನಾಯಕತ್ವ ಮತ್ತು ಹಿಂದುತ್ವ, ಈ 4 ಅಂಶಗಳ ಸುತ್ತ ಮೋದಿಯವರ ರಾಜಕೀಯ ಚಿತ್ರಣವನ್ನು ಕಟ್ಟಲಾಗಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯ ನಂತರ ಪರಿಸ್ಥಿತಿಯಲ್ಲಿ ಕೆಲವು ಬದಲಾವಣೆಗಳು ಸ್ಪಷ್ಟವಾಗಿ ಗೋಚರ ಆಗಿದ್ವು. ಬಿಜೆಪಿಗೆ ಸ್ವತಂತ್ರ ಬಹುಮತ ಸಿಗಲಿಲ್ಲ. ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡಬೇಕಾಯಿತು. ಇದು ಮೋದಿ ಅಂದರೆ ಗೆಲುವು ಅನ್ನುವಂತಹ ರಾಜಕೀಯ ಸಮೀಕರಣದ ಮೇಲೆ ಮೊದಲ ದೊಡ್ಡ ಪ್ರಶ್ನೆ ಮೂಡಿಸಿತ್ತು. ಇದರ ಜೊತೆಗೆ ಉದ್ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶ್ವಾಸಾರ್ಹತೆ, ಶಿಕ್ಷಣದ ವೆಚ್ಚ ಮತ್ತು ಜೀವನೋಪಾಯದ ಸಮಸ್ಯೆಗಳು ಹೆಚ್ಚು ಮುಖ್ಯವಾಗ್ತಾ ಇವೆ. ಅಂದರೆ ಚುನಾವಣಾ ರಾಜಕಾರಣದಲ್ಲಿ ದೊಡ್ಡ ರಾಷ್ಟ್ರೀಯ ಘೋಷಣೆಗಳಿಗಿಂತ ನನ್ನ ಭವಿಷ್ಯ ಏನು ಎಂಬ ಯುವ ಮತದಾರನ ಪ್ರಶ್ನೆ ಪ್ರಾಮುಖ್ಯವನ್ನು ಪಡಿತಾ ಇದೆ. ನೀಟ್ ವಿವಾದ, ಯುವ ಮತದಾರನ ನೇರ ಅನುಭವವೂ ಕೂಡ ಇಲ್ಲಿ ಮುಖ್ಯವಾಗ್ತಾ ಇದೆ. ನೋಡಿ, ಈ ವಿದ್ಯಮಾನದಲ್ಲಿ ನೀಟ್ ವಿವಾದದಂತಹ ವಿಷಯಗಳು ಮಹತ್ವವನ್ನು ಪಡೆದಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ವ್ಯವಸ್ಥೆಯ ಮೇಲಿನ ವಿಶ್ವಾಸದ ಕುಸಿತ ಯುವಜನರ ರಾಜಕೀಯ ಮನೋಭಾವದ ಮೇಲೆ ನೇರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಇತ್ತೀಚೆಗೆ ನಡೆದಂತಹ ನೀಟ್ ಅಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಗಳು ರಾಜಕೀಯ ಸಂಘರ್ಷದ ಪ್ರಮುಖ ವಿಷಯಗಳಾಗಿವೆ. ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಅಕ್ರಮಗಳ ಬಗ್ಗೆ ಸರ್ಕಾರವನ್ನು ನಿರಂತರವಾಗಿ ಪ್ರಶ್ನಿಸಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ರಾಜಕೀಯ ಘರ್ಷಣೆಯಲ್ಲ. ಒಬ್ಬ ಯುವಕ ಅಥವಾ ಯುವತಿ ಹಲವು ವರ್ಷಗಳ ಕಾಲ ಪರೀಕ್ಷೆಗೆ ತಯಾರು ನಡೆಸಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊನೆಗೆ ಪರೀಕ್ಷೆಯ ವಿಶ್ವಾಸಾರ್ಹತೆಯೇ ಪ್ರಶ್ನಾರ್ಹವಾದರೆ ಆ ಅನುಭವ ನೇರವಾಗಿ ಅವರ ರಾಜಕೀಯ ನಂಬಿಕೆಯನ್ನು ಬದಲಾಯಿಸಬಹುದು. ರಾಹುಲ್ ಗಾಂಧಿ ಅವರು ಈ ಅಸಮಾಧಾನಕ್ಕೆ ಧ್ವನಿಯಾಗುವುದಕ್ಕೆ ಪ್ರಯತ್ನಿಸ್ತಾ ಇರೋದು ಅವರ ರಾಜಕೀಯ ಪುನರ್ಸ್ಥಾಪನೆಯ ಪ್ರಮುಖ ಭಾಗವಾಗಿದೆ. ಇನ್ನು ರಾಮ ಮಂದಿರದ ವಿವಾದ. ರಾಮ ಮಂದಿರ ಕಳೆದ ದಶಕದ ಭಾರತೀಯ ರಾಜಕೀಯದ ಅತ್ಯಂತ ಶಕ್ತಿಶಾಲಿ ಭಾವನಾತ್ಮಕ ವಿಷಯಗಳಲ್ಲಿ ಒಂದಾಗಿದೆ. ಬಿಜೆಪಿ ಅದನ್ನು ಹೈಜಾಕ್ ಮಾಡಿಕೊಂಡು ಒಂದು ರೀತಿಯಲ್ಲಿ ಅದನ್ನು ಪೊಲಿಟಿಕಲಿ ಕೂಡ ಅದನ್ನು ಮುನ್ನಡೆಸಿತ್ತು. ಆದರೆ ಈಗ ಮಂದಿರದ ಹೆಸರಿನಲ್ಲಿನ ಹಣಕಾಸು ವ್ಯವಹಾರಗಳು ಅಥವಾ ನಿರ್ಮಾಣಕ್ಕೆ ಸಂಬಂಧಿಸಿದಂತಹ ಅಕ್ರಮಗಳ ಕುರಿತು ಆರೋಪಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸುವುದು ರಾಜಕೀಯವಾಗಿ ಸೂಕ್ಷ್ಮವಾದಂತಹ ವಿಷಯ ಆಗ್ತದೆ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ರಾಮ ಮಂದಿರದ ದೇಣಿಗೆ ಕಳ್ಳತನದ ಪ್ರಕರಣದ ಆರೋಪ ವಿವಾದದ ರೂಪದಲ್ಲಿದೆ. ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಈ ವಿಷಯದ ಬಗ್ಗೆ ಸರ್ಕಾರದಿಂದ ಉತ್ತರದಾಯಿತ್ವವನ್ನು ಬಯಸ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಇತ್ತೀಚಿನ ಸಂಸತ್ ಅಧಿವೇಶನದಲ್ಲಿಯೂ ಕೂಡ ನೀಟ್ ಅಕ್ರಮದ ವಿರುದ್ಧ ನಡೆದಂತಹ ಸಂಸತ್ ಚಲೋ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ದಾಳಿ ಮತ್ತು ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯವೂ ಕೂಡ ಪ್ರಸ್ತಾಪವಾಗಿವೆ. ಹಿಂದೆ ಮಂದಿರವೇ ಪ್ರಶ್ನೆ ಆಗಿದ್ರೆ ಈಗ ಮಂದಿರದ ಹೆಸರಿನಲ್ಲಿ ನಡೆದಂತಹ ಹಣಕಾಸಿನ ಅವ್ಯವಹಾರಗಳ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಎತ್ತಿದೆ. ಇದು ಭಾವನೆಯ ರಾಜಕಾರಣದಿಂದ ಉತ್ತರದಾಯಿತ್ವದ ರಾಜಕಾರಣದತ್ತ ಚರ್ಚೆ ತಿರುಗಿದ್ರೆ ಅದು ಬಿಜೆಪಿಗೆ ಸವಾಲಾಗಬಹುದು. ಇನ್ನು ಹಣದುಬ್ಬರ.
ಯುವ ಮತದಾರನ ರಾಜಕೀಯ ನಿರ್ಧಾರವನ್ನ ಕೇವಲ ನಿರುದ್ಯೋಗದಿಂದ ಅಳೆಯುವುದಕ್ಕೆ ಸಾಧ್ಯ ಇಲ್ಲ. ಬಾಡಿಗೆ ಹಣ, ಆಹಾರ, ಶಿಕ್ಷಣ, ಆರೋಗ್ಯ, ಪ್ರಯಾಣ ವೆಚ್ಚ, ಮನೆ ಖರೀದಿ, ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಕುಟುಂಬದ ಖರ್ಚು ಹೆಚ್ಚಾದಂತಹ ಸಂದರ್ಭದಲ್ಲಿ ಸರ್ಕಾರದ ಆರ್ಥಿಕ ನೀತಿಯ ಪರಿಣಾಮ ನೇರವಾಗಿ ಪ್ರಭಾವ ಬೀರುತ್ತದೆ. ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಪದೇ ಪದೇ ಸಾಮಾನ್ಯ ಕುಟುಂಬದ ಆರ್ಥಿಕ ಸಂಕಷ್ಟವನ್ನ ರಾಜಕೀಯ ಚರ್ಚೆಯ ಕೇಂದ್ರಕ್ಕೆ ತರುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನುವುದಕ್ಕಿಂತ ಅವರು ಯಾರ ಸಮಸ್ಯೆ ಬಗ್ಗೆ ಮಾತನಾಡ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಅವರ ರಾಜಕೀಯ ಶೈಲಿಯಲ್ಲಿ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮತ್ತು ವಿದೇಶಾಂಗ ನೀತಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮತ್ತು ಬಿಕ್ಕಟ್ಟು ಉಂಟಾದಂತಹ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ನೀತಿ, ತೈಲ ಬೆಲೆ ಏರಿಕೆ, ಭಾರತೀಯ ಕಾರ್ಮಿಕರ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳ ಬಗ್ಗೆ ಸರ್ಕಾರದ ನಿಲುವು ಸಹಜವಾಗಿಯೇ ಚರ್ಚೆಗೆ ಬಂದಿವೆ. 2026ರಲ್ಲಿ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿದೇಶಾಂಗ ನಿಲುವನ್ನು ಟೀಕಿಸಿದ್ದಾರೆ. ಆದರೆ ಇಲ್ಲಿ ರಾಹುಲ್ ಗಾಂಧಿಯ ರಾಜಕೀಯ ಸವಾಲು ಏನಂತಂದರೆ ವಿದೇಶಾಂಗ ನೀತಿಯಂತಹ ಸಂಕೀರ್ಣ ವಿಷಯವನ್ನು ಸಾಮಾನ್ಯ ಮತದಾರನ ದಿನನಿತ್ಯದ ಬದುಕಿನೊಂದಿಗೆ ಸಂಪರ್ಕಿಸೋದು ಅಥವಾ ಜೋಡಿಸೋದು. ಯುದ್ಧದ ಸಂದರ್ಭದಲ್ಲಿ ಸರ್ಕಾರದ ನಿಲುವಿನಿಂದ ನನ್ನ ಉದ್ಯೋಗ, ಇಂಧನ ಬೆಲೆ ಅಥವಾ ಕುಟುಂಬದ ಆದಾಯಕ್ಕೆ ಏನು ಪರಿಣಾಮ ಉಂಟಾಯಿತು ಅನ್ನುವಂತಹ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಆತಂಕಕಾರಿ ಮತದಾರರನ್ನು ಕಾಡಿದರೆ, ಆತನ ಮೇಲೆ ಪರಿಣಾಮವನ್ನು ಬೀರಿದರೆ ಮಾತ್ರ ಅದು ಚುನಾವಣಾ ವಿಷಯ ಆಗ್ತದೆ. ಇನ್ನು ರಾಹುಲ್ ಗಾಂಧಿಯ ಬದಲಾಗ್ತಾ ಇರುವಂತಹ ರಾಜಕೀಯ ಪಾತ್ರ, 2024ರ ನಂತರ ರಾಹುಲ್ ಗಾಂಧಿಯ ಕೈಗೆ ಸಿಕ್ಕಿರುವಂತಹ ಅತ್ಯಂತ ಪ್ರಮುಖ ರಾಜಕೀಯ ಸ್ಥಾನ ಲೋಕಸಭೆಯ ವಿರೋಧ ಪಕ್ಷದ ನಾಯಕ. ಇದು ಕೇವಲ ಒಂದು ಹುದ್ದೆ ಅಲ್ಲ, ಇದು ಅವರಿಗೆ ಸರ್ಕಾರವನ್ನು ಪ್ರಶ್ನಿಸುವ ಸಾಂವಿಧಾನಿಕ ಮತ್ತು ಸಂಸದೀಯ ವೇದಿಕೆಯನ್ನು ನೀಡಿದೆ. ನೀಟ್ ವಿವಾದದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಅವರು ಸಂಸತ್ತಿನಲ್ಲಿಯೂ ಕೂಡ ಸಂಸತ್ತಿನ ಹೊರಗೆಯೂ ಕೂಡ ಧ್ವನಿ ಎತ್ತಿದ್ದಾರೆ. ಅಂದರೆ ರಾಜಕೀಯ ಸಮೀಕರಣ ಈಗ ಹೀಗಾಗಿದೆ. ಮೋದಿ ಸರ್ಕಾರದ ಮುಖ, ರಾಹುಲ್ ಗಾಂಧಿ ಸರ್ಕಾರದ ನೀತಿಯನ್ನು ಪ್ರಶ್ನಿಸುವ ಮುಖವಾಗಿ ಈಗ ಕಾಣಿಸಿಕೊಳ್ತಾ ಇದ್ದಾರೆ. ಯುವ ಮತದಾರರಿಗೆ ಈ ಎರಡರಲ್ಲಿ ಯಾವ ಚಿತ್ರಣ ಹೆಚ್ಚು ಆಕರ್ಷಕವಾಗ್ತದೆ ಎನ್ನುವುದು ಮುಂದಿನ ರಾಜಕೀಯದ ಪ್ರಮುಖ ಪ್ರಶ್ನೆ. ಆದರೆ ಒಂದು ಸಮೀಕ್ಷೆಯಿಂದಲೇ ಚುನಾವಣೆಯ ಫಲಿತಾಂಶ ನಿರ್ಧಾರ ಆಗೋದಿಲ್ಲ. ಯುವಕರಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಹೆಚ್ಚಿನ ಜನಪ್ರಿಯತೆ ಇದೆ ಅಂತ ಈ ಸಮೀಕ್ಷೆ ಹೇಳಿದ್ರೂ ಕೂಡ ಅದನ್ನು ನೇರವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತ ಅರ್ಥೈಸುವುದಕ್ಕೆ ಸಾಧ್ಯ ಇಲ್ಲ. ಭಾರತದ ರಾಜಕೀಯದಲ್ಲಿ ಮತ್ತು ಚುನಾವಣೆಯ ರಾಜಕೀಯದಲ್ಲಿ ರಾಜ್ಯವಾರು ರಾಜಕೀಯ, ಜಾತಿ, ಸಾಮಾಜಿಕ ಸಮೀಕರಣ, ಮೈತ್ರಿ ರಾಜಕಾರಣ, ಅಭ್ಯರ್ಥಿಗಳು, ಸ್ಥಳೀಯ ಆಡಳಿತ, ಆರ್ಥಿಕ ಪರಿಸ್ಥಿತಿ, ಮತದಾನದ ಪ್ರಮಾಣ ಮತ್ತು ರಾಷ್ಟ್ರೀಯ ವಿಷಯಗಳು ಎಲ್ಲವೂ ಕೂಡ ಫಲಿತಾಂಶವನ್ನು ನಿರ್ಧರಿಸ್ತವೆ. ಹೀಗಾಗಿ ಈ ಸಮೀಕ್ಷೆಯ ನಿಜವಾದಂತಹ ಮಹತ್ವ ರಾಹುಲ್ ಅವರು ಗೆದ್ದರು, ಮೋದಿಯವರು ಸೋತರು ಅಂತ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಮೋದಿ ಬದಲಿಗೆ ರಾಜಕೀಯ ಪರ್ಯಾಯವನ್ನು ಯುವ ಜನತೆ ಗಂಭೀರವಾಗಿ ಪರಿಗಣಿಸುವುದಕ್ಕೆ ಆರಂಭಿಸಿದೆ ಅನ್ನುವುದನ್ನು ಈ ಸಮೀಕ್ಷೆಯ ಫಲಿತಾಂಶ ಸೂಚಿಸ್ತಾ ಇದೆ. ಹಾಗಾದರೆ 2029ಕ್ಕೆ ಇದರ ಅರ್ಥ ಏನು? 2029ರ ಲೋಕಸಭಾ ಚುನಾವಣೆಯ ತುಸು ದೂರದಲ್ಲೇ ಇದೆ. ಆದ್ದರಿಂದ ಈ ಸಮೀಕ್ಷೆಯನ್ನು ಚುನಾವಣಾ ಭವಿಷ್ಯವಾಣಿಯಾಗಿ ನೋಡುವುದಕ್ಕೆ ಸಾಧ್ಯ ಇಲ್ಲ ಈಗಲೇ. ಆದರೆ ಒಂದು ರಾಜಕೀಯ ಪ್ರವೃತ್ತಿ ಮುಂದುವರಿದರೆ ಮಾತ್ರ ಇದರ ಪರಿಣಾಮ ದೊಡ್ಡದಾಗಬಹುದು. ಉದ್ಯೋಗ ಪ್ಲಸ್ ಶಿಕ್ಷಣ ಪ್ಲಸ್ ಪರೀಕ್ಷಾ ಅಕ್ರಮ ಪ್ಲಸ್ ಹಣದುಬ್ಬರ ಪ್ಲಸ್ ಸಂಸ್ಥೆಗಳ ಉತ್ತರದಾಯಿತ್ವ ಮತ್ತು ಸಾಮಾಜಿಕ ನ್ಯಾಯ, ಈ ಎಲ್ಲ ವಿಷಯಗಳನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಯುವಜನರ ಬದುಕಿನೊಂದಿಗೆ ಜೋಡಿಸಬಲ್ಲರೆ ಮತ್ತು ಅದೇ ಸಂದರ್ಭದಲ್ಲಿ BJP ತನ್ನ ರಾಜಕೀಯ ಕಥನವನ್ನು ಕೇವಲ ಮೋದಿಯವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಅವಲಂಬಿಸದೆ ಯುವಕರ ಭವಿಷ್ಯದ ಬಗ್ಗೆ ಹೊಸ ವಿಶ್ವಾಸ ಮೂಡಿಸುವ ರೀತಿಯಲ್ಲಿ ರೂಪಿಸಬಲ್ಲದೆ, ಇದು ಮುಂದಿನ ಕೆಲವು ವರ್ಷಗಳ ಕೇಂದ್ರ ಪ್ರಶ್ನೆ ಆಗಲಿಕ್ಕಿವೆ. ಒಂದು ಸಮೀಕ್ಷೆ ಚುನಾವಣೆಯನ್ನು ಗೆಲ್ಲಿಸೋದಿಲ್ಲ. ರಾಹುಲ್ ಗಾಂಧಿಯ ರಾಜಕೀಯ ವರ್ಚಸ್ಸು ನಿಜವಾಗಿಯೂ ಏರ್ತಾ ಇದ್ರೆ ಅದರ ಕಾರಣ ಕೇವಲ ಅವರ ಭಾಷಣಗಳಲ್ಲ. ಅವರು ವಿರೋಧ ಪಕ್ಷದ ನಾಯಕನಾಗಿ ಯುವಕರ ಪ್ರಶ್ನೆಗಳನ್ನು, ನೀಟ್ ಅಕ್ರಮದಿಂದ ಉದ್ಯೋಗದವರೆಗೆ,
ಶಿಕ್ಷಣದಿಂದ ಹಣದುಬ್ಬರದವರೆಗೆ ನಿರಂತರವಾಗಿ ರಾಜಕೀಯ ಚರ್ಚೆ ಕೇಂದ್ರಕ್ಕೆ ತರ್ತಾ ಇರೋದರಲ್ಲಿ ಅದರ ಒಂದು ಭಾಗ ಇರಬಹುದು. ಮೋದಿಯವರ ರಾಜಕೀಯ ಶಕ್ತಿ ಇನ್ನೂ ಕೂಡ ಅತ್ಯಂತ ದೊಡ್ಡದು. ಬಿಜೆಪಿಯ ಸಂಘಟನಾ ಸಾಮರ್ಥ್ಯ, ಚುನಾವಣಾ ತಂತ್ರಗಾರಿಕೆ ಮತ್ತು ರಾಷ್ಟ್ರೀಯ ರಾಜಕೀಯದ ಮೇಲಿನ ಹಿಡಿತ ಕೈ ತಪ್ಪಿದೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜಕೀಯದಲ್ಲಿ ಅಜೇಯ ನಾಯಕ ಅನ್ನುವಂತಹ ಮೋದಿಯವರಿಗಿದ್ದಂತಹ ಚಿತ್ರಣಕ್ಕೆ ಮೊದಲ ಬಿರುಕು ಮೂಡುವುದು ಚುನಾವಣೆಯ ಸೋಲಿನಿಂದ ಮಾತ್ರ ಅಲ್ಲ, ಜನರು ಪರ್ಯಾಯ ನಾಯಕರನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದಾಗಲೂ ಕೂಡ ಅದು ಸಂಭವಿಸ್ತದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಈಗ ಆ ಪರ್ಯಾಯ ನಾಯಕ ಇವರು ಆಗಬಹುದು ಅಂತ ರಾಹುಲ್ ಗಾಂಧಿಯವರ ಬಗ್ಗೆ ವಿಶ್ವಾಸವನ್ನು ಯುವ ಜನತೆ ಮೂಡಿಸಿಕೊಂಡ ಹಾಗ ಇದೆ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಹಾಗಾಗಿ ಇದು ಬಿ ಜೆ ಪಿಗೆ ಒಂದು ಎಚ್ಚರಿಕೆಯ ಗಂಟೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಬಗ್ಗೆ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿ ವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟುಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.